ಕನ್ನಡದ ಮೊದಲ ಸೂಫಿ ಕವಿ ಗುರು ಖಾದ್ರಿ ಪೀರ. ಇವರ ಕಾಲ 1822ರಿಂದ 1896. ಇವರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲುಗುಂದ ಗ್ರಾಮದವರು. ಕನ್ನಡದ ಮೊದಲ ಮುಸ್ಲಿಂ ತತ್ವಪದಕಾರರಾದ ಗುಲ್ಬರ್ಗಾ ಜಿಲ್ಲೆ ಜೇವರ್ಗಿ ತಾಲೂಕಿನ ಚೆನ್ನೂರ್ ಜಲಾಲ್ ಸಾಹೇಬರು ಇವರ ಹಿರಿಯ ಸಮಕಾಲೀನರು. ಇವರ ಕಾಲ 1770ರಿಂದ 1850. ಇವತ್ತಿನ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಶಿಶುನಾಳ ಗ್ರಾಮದ ಜನಮನ ಸೂರಿಗೊಂಡ ತತ್ವಪದಕಾರ ಶಿಶುನಾಳ ಶರೀಫರ ಕಾಲ 1819ರಿಂದ 1889. ಈ ಮೂವರು ಸೂಫಿಗಳು ಕನ್ನಡದೊಳಗೆ ಬರೆದಂತ ಮೊದಲ ಮುಸ್ಲಿಂ ಕವಿಗಳಾಗ್ಯಾರ. ಇವರೆಲ್ಲರೂ ಬಸವ ತತ್ವದ ಪ್ರಭಾವಕ್ಕ ಒಳಗಾಗ್ಯಾರ. ಚೆನ್ನೂರ್ ಜಲಾಲ್ ಸಾಹೇಬರ 3 ತತ್ವಪದಗಳು ಸಿಕ್ಕವ. ಹಿಂದೂಗಳು ಮತ್ತು ಮುಸಲ್ಮಾನರನ್ನ ಅವರು ವೈಚಾರಿಕತೆ ಜೊತೆಗೆ ಭಾವೈಕ್ಯತೆಯ ಕಡೆಗೆ ಸೆಳೆದ್ರು. ಮಾನವ ಕುಲದ ಮೂಲ ಒಂದ ಅಂತೇಳಿ ಸಾರಿದ್ರು. ಸೂಫಿ ಇಸ್ಲಾಂ ತತ್ವ, ಶರಣರ ನಡೆನುಡಿ ಸಿದ್ಧಾಂತ ಮತ್ತು ಕಳಸದ ಗುರು ಗೋವಿಂದ ಭಟ್ಟರಿಂದ ಸಂಪಾದಿಸಿದ ಉಪನಿಷತ್ ಜ್ಞಾನದ ಮೂಲಕ ಶಿಶುನಾಳ ಶರೀಫರು ನಿರ್ಗುಣ ನಿರಾಕಾರ ಬ್ರಹ್ಮ ಅಂತ ಅನಿಸಿದ ಪರಮಾತ್ಮನನ್ನ ಅನುಭವಿಸಿದ್ರು. ಬೋಧ ಒಂದೇ, ಬ್ರಹ್ಮನಾದ ಒಂದೇ ಅಂತೇಳಿ ಸಾರಿದ್ರು. ಗುರು ಖಾದ್ರಿ ಪೀರ ಅವರು ಶರಣ ಮತ್ತು ಸೂಫಿ ತತ್ವದ ಮೂಲಕ ಅದ್ವೈತವನ್ನು ಸಾಧಿಸಿದ್ರು. ಮಾನವ ಕುಲದ ಏಕತೆ ಮತ್ತು ಮಾನವರ ಒಳಗೆ ದೇವರದಾನ ಅನ್ನೋದ್ರ ಕುರಿತಾಗಿ ಅವರು ಮನಮುಟ್ಟೋ ಹಂಗ ಬರೆದಂತ 427 ತತ್ವಪದಗಳು ಸಿಕ್ಕವ. ಅವುಗಳ ಒಳಗ ಕೆಲವೊಂದು ಉರ್ದು ಭಾಷೆಯೊಳಗದಾವ, ಕೆಲವೊಂದು ಉರ್ದು ಮಿಶ್ರಿತ ಕನ್ನಡ ಭಾಷೆಯೊಳಗದಾವ. ಉಳಿದ ಬಹುಪಾಲು ತತ್ವಪದಗಳು ರಾಯಚೂರು ಭಾಗದ ಜನಪದ ಕನ್ನಡದೊಳಗದಾವ. ನಿಜಾಂ ಆಡಳಿತದಿಂದಾಗಿ ಅವತ್ತಿನ ದಿನಗಳೊಳಗ ಉರ್ದು ಭಾಷೆಯ ಪ್ರಭಾವ ಇರುವಂತ ಆ ಪ್ರದೇಶದೊಳಗ ಈ ಸೂಫಿ ಸಂತ ಕನ್ನಡದೊಳಗ ಬರೆದದ್ದು ಕನ್ನಡವನ್ನ ಕಡೆಗಣನೆ ಮಾಡುವವರ ಕಣ್ಣು ತೆರೆಸುವಂತದ್ದಾಗ್ಯದ. ಈ ಮೂವರು ತತ್ವಪದಕಾರರ ಆಶಯ ಒಂದೇ ಆಗಿತ್ತು. ಆದ್ರ ಗುರು ಖಾದ್ರಿ ಪೀರ ಅವರು ಇಸ್ಲಾಂ ತತ್ವಗಳ ರಹಸ್ಯವನ್ನ ಭೇದಿಸಿ ಕನ್ನಡಿಗರಿಗೆ ಸೂಫಿ ಮತ್ತು ಶರಣರ ಮಾನವ ಏಕತೆಯ ಮಹತ್ವವನ್ನ ತಿಳಿಸಿದ್ದು ವಿಶಿಷ್ಟವಾಗ್ಯದ. ಅಹಂ ಬ್ರಹ್ಮಾಸ್ಮಿ ಅಂದ್ರ ನಾನಾ ದೇವರು ಅಂತೇಳಿ ಶಂಕರಾಚಾರ್ಯರು ಹೇಳಿದ್ರ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತೇಳಿ ಬಸವಣ್ಣನವರು ತಿಳಿಸ್ತಾರ. ನಾನು ದೇವರಲ್ಲ, ಆದ್ರ ನನ್ನೊಳಗಿನ ದೇವರ ದಾಸ ನಾನು ಅಂತೇಳಿ ಇದರ ಅರ್ಥ ಕೊಡ್ತದ. ಇದ ವಿಚಾರವನ್ನ ಪವಿತ್ರ ಕುರಾನ್ ಕೂಡ ತಿಳಿಸ್ತದ ಅನ್ನೋದನ್ನ ನಮಗ ತೋರಿಸಿಕೊಟ್ಟವರು ಮತ್ತ ಆ ಮೂಲಕ ಸೂಫಿಗಳ ಪ್ರೇಮ ತತ್ವವನ್ನ ಸಾರಿದವರು ಗುರು ಖಾದ್ರಿ ಪೀರ ಅವರು. ವನಹನು ಅಕ್ರಬ ಮೀನ್ ಅಬಲೀಲ್ ವರೀದ್ ಅನ್ನುವಂತ ಕುರಾನ್ ವಾಕ್ಯ ದೇವರು ಕಾಯದೊಳಗ ಅದಾನ ಅನ್ನುವಂತ ಭಾವಾರ್ಥವನ್ನ ಕೊಡ್ತದ. ಇದನ್ನ ಗುರು ಖಾದ್ರಿ ಪೀರ ಅವರು ನನ್ನ ಮನೆಯಲ್ಲಿ ಇದ್ದಾನೋನಲ್ಲ, ಇವನೇ ಅವನೆಂದು ತಿಳಿಯಲಿಲ್ಲ ಅಂತೇಳಿ ಕನ್ನಡದೊಳಗೆ ಬರೀತಾರ. ಗುರು ಖಾದ್ರಿ ಪೀರ ಅವರು ಕನ್ನಡ, ಹಿಂದಿ, ಉರ್ದು, ಸಂಸ್ಕೃತ, ಫಾರ್ಸಿ ಮತ್ತು ಅರಬ್ಬಿ ಭಾಷೆ ಮತ್ತು ಸಾಹಿತ್ಯದೊಳಗ ಪರಿಣಿತರಾಗಿದ್ರು. ಆದ್ರ ಕನ್ನಡದೊಳಗ ಸೂಫಿ ಸಿದ್ಧಾಂತವನ್ನ ಜನಸಾಮಾನ್ಯರಿಗೆ ತಿಳಿಸೋದ್ರೊಳಗ ಬಹಳಷ್ಟು ಆಸಕ್ತಿಯನ್ನ ವಹಿಸಿದ್ರು. ಅನ್ಹಲ್ ಹಕ್ ಅಂದ್ರೆ ನಾನೇ ಸತ್ಯ ಅಂತೇಳಿ ಹೇಳಿದ ಇರಾನಿನ ಸೂಫಿ ಸಂತ ಮನ್ಸೂರ್ ಅಲ್ ಹಲಾಜ್ ನನ್ನ ದೈವ ನಿಂದನೆಯ ಆರೋಪ ಹೊರಿಸಿ ಇರಾಕ್ ರಾಜಧಾನಿ ಬಗದಾದದೊಳಗ ಗಲ್ಲಿಗೇರಿಸಲಾತು. ಸತ್ಯ ಅನ್ನೋದು ಅಲ್ಲಾಹನ 99 ಹೆಸರುಗಳೊಳಗ ಒಂದಾಗಿರುವುದರಿಂದ ಮನ್ಸೂರ್ ಹೇಳುವಂತ ಸಾಲಿನ ಅರ್ಥ ನಾನಾ ದೇವರು ಅಂತೇಳಿ ಆಗ್ತದ ಅಂತ ಮೂಲಭೂತವಾದಿಗಳು ಪ್ರತಿಪಾದನೆ ಮಾಡ್ತಾರ. ಈ ಕಾರಣದಿಂದನ ಆತನನ್ನ ಗಲ್ಲಿಗೇರಿಸಲಾತು. ನಾನಾ ಸತ್ಯ ಅನ್ನೋದು ವ್ಯಕ್ತಿಯ ದೇಹಕ್ಕೆ ಸೀಮಿತವಾದದ್ದಲ್ಲ, ದೇಹದೊಳಗಿನ ಮಹಾಗಣ ಅಂದ್ರೆ ದೇವರಿಗೆ ಸಂಬಂಧಿಸಿದ್ದಾಗಿರ್ತದ. ಇದರ ಅರಿವು ಮೂಲಭೂತವಾದಿಗಳಿಗೆ ಆಗದ ಕಾರಣ ಮಹಾನ್ ಸೂಫಿ ಸಂತ ಗಲ್ಲಿಗೇರ್ಬೇಕಾತ. ಹಿಂಗ ಸತ್ಯಕ್ಕಾಗಿ ವಿಶ್ವದೊಳಗ ಅನೇಕ ಸೂಫಿ ಸಂತರು ಮತ್ತು ಕಲ್ಯಾಣದ ಶರಣರು ಮೂಲಭೂತವಾದಿಗಳಿಂದ ಕೊಲೆಗೀಡಾದ್ರು. ಇವರೆಲ್ಲ ರಾಜಸತ್ತೆಗೆ ಮತ್ತು ಉಳ್ಳವರ ಅಹಂಕಾರಕ್ಕೆ ಬೆಲೆ ಕೊಡದ ಮಾನವರೊಳಗಿನ ದೇವಸತ್ತೆಯನ್ನ ನಂಬಿದವರಾಗಿದ್ರು. ಮಾನವರ ಉದ್ಧಾರ ಮಾನವರಿಂದ ಅಂತೇಳಿ 19ನೇ ಶತಮಾನದೊಳಗೆ ಸಾರಿದ ಗುರು ಖಾದ್ರಿ ಪೀರ ಕೂಡ ಇಂಥ ಕ್ರಾಂತಿಕಾರಿ ಚಿಂತನೆಯ ಪರಂಪರೆಗೆ ಸೇರಿದ ಸೂಫಿ ಸಂತ. ಈ ಹಿನ್ನೆಲೆಯೊಳಗ ಅವರು ಇಸ್ಲಾಂ ತತ್ವಜ್ಞಾನವನ್ನ ವ್ಯಾಖ್ಯಾನಿಸಿದ್ರು. ಒಬ್ಬನೇ ದೇವರು, ಆದ್ರ ಮಾನವರೆಲ್ಲರೊಳಗ ಆತ ಇರೋದ್ರಿಂದ ಎಲ್ಲರೂ ದೇವರು. ಎಲ್ಲರೊಳಗ ದೇವರು ಇರೋದ್ರಿಂದ ಅವನನ್ನ ಸ್ವರ್ಗದೊಳಗ, ಕಾಬಾ ಕಾಶಿಯೊಳಗ ಅಥವಾ ಮಂದಿರ ಮಸೀದಿಯೊಳಗ ಹುಡುಕಬೇಕಾಗಿಲ್ಲ. ಆತ ಇರೋದು ದೇಹ ಅನ್ನುವಂತ ಮಂದಿರದೊಳಗೆ ಅನ್ನೋದು ಗುರು ಖಾದ್ರಿ ಪೀರ ಅವರ ಅಚಲ ನಂಬಿಕೆ ಆಗಿತ್ತು. ಹಿಂಗ ಅವರ ಏಕದೇವೋಪಾಸನೆಯ ಪರಿಕಲ್ಪನೆ ಪ್ರತಿಯೊಬ್ಬ ಮಾನವನೊಳಗಿನ ಮಹಾಘನದ ಮೂಲಕ ಮಾನವನ ಘನತೆಯನ್ನ ಎತ್ತಿ ಹಿಡಿಯುವಂತದ್ದಾಗ್ಯದ. ಈ ಹಿನ್ನೆಲೆಯೊಳಗ ಇಸ್ಲಾಂ ಧರ್ಮ ಗ್ರಂಥ ಕುರಾನ್ ಮತ್ತು ಮೊಹಮ್ಮದ್ ಪೈಗಂಬರರ ವಚನಗಳಾದ ಹದೀಸನ್ನ
ಅವರು ಕುಲಂಕುಷವಾಗಿ ಅಧ್ಯಯನ ಮಾಡಿದ್ರು. ಇಸ್ಲಾಮಿನ ಮಾನವೀಯ ಪರಂಪರೆಯ ವಕ್ತಾರರಾದರು. ಆ ಮೂಲಕ ಸೂಫಿ ಜೀವ ಕಾರುಣ್ಯ ಮತ್ತು ಪ್ರೇಮ ತತ್ವವನ್ನ ತಮ್ಮ ತತ್ವ ಪದಗಳ ಮೂಲಕ ಸಾರಿದ್ರು. ಶರಣರ ವಚನಗಳ ಅಧ್ಯಯನದ ಜೊತೆಗೆ ವೇದೋಪನಿಷತ್ತುಗಳ ಅಧ್ಯಯನ ಮಾಡಿದ್ರು. ವೈದಿಕರ ಜಡ ವಿಚಾರಗಳನ್ನ ದೂರ ಸರಿಸಿದ್ರು. ಉಪನಿಷತ್ತುಗಳ ಮಾನವೀಯ ಚಿಂತನೆಗಳನ್ನ ಸ್ವೀಕಾರ ಮಾಡಿದ್ರು. ಆ ಕಾಲದೊಳಗ ಶರಣರ ವಚನಗಳು ಬೆಳಕಿಗೆ ಬಂದಿರಲಿಲ್ಲ. ಆದ್ರ ಗುರು ಖಾದ್ರಿ ಪೀರ ಅವರು, ಮರಿಶಂಕರ ದ್ಯಾವರು, ಪಗು ಅಳಕಟ್ಟಿ, ಉತ್ತಂಗಿ ಚೆನ್ನಪ್ಪ ಮತ್ತು ಅಡೇಕರ್ ಮಂಜಪ್ಪ ಅವರು ಜನಿಸುವಕ್ಕಿಂತ ಮೊದಲೇ ಶ್ರಮವಹಿಸಿ ವಚನ ಜ್ಞಾನ ಸಂಪಾದಿಸಿದ ಆಧುನಿಕರೊಳಗ ಮೊದಲಿಗರಾಗಿದ್ದರು. ಗುರು ಖಾದ್ರಿ ಪೀರ ಅವರು ಶರಣರ ತತ್ವದ ಕುರಿತಾಗಿ ಆಳವಾದ ಅಧ್ಯಯನ ಮಾಡಿದ್ರು. ಅವರ ಶರಣ ತತ್ವಕ್ಕ ಎಷ್ಟೊಂದು ಮಾರು ಹೋದ್ರು ಅಂತಂದ್ರ ಅದು ಅವರ ಬದುಕಿನ ಉಸಿರಾತು. ಶರಣ ತತ್ವವನ್ನ ಸೂಫಿ ತತ್ವದ ಜೊತೆಗೆ ಸಮೀಕರಿಸುವಂತ ಮಹತ್ ಕಾರ್ಯವನ್ನ ಅವರು ಮಾಡಿದ್ರು. ಅವರ ಪ್ರತಿ ತತ್ವ ಪದಗಳೊಳಗ ಸೂಫಿ ಮತ್ತು ಶರಣರ ತತ್ವಗಳ ಸುಮಧುರ ನಾದವನ್ನ ಅನುಭವಿಸಬಹುದು. ಸೂಫಿ, ಶರಣ, ಸಂತ ಮತ್ತು ದಾಸರ ತತ್ವಗಳ ಒಳಗಿನ ಜೀವಪರ ನಿಲುವನ್ನ ಎತ್ತಿ ಹಿಡಿದ ಗುರು ಖಾದ್ರಿ ಪೀರ ಅವರು ಈ 4 ವಿಚಾರಧಾರಿಗಳನ್ನ ತತ್ವಪದಕಾರರಾಗಿ ಸ್ವೀಕರಿಸ್ತಾರ. ಒಳತೋಟಿಯ ಪ್ರಜ್ಞೆಯ ಜೊತೆಗೆ ಅನೇಕ ಕಡೆಗಳ ಒಳಗ ಇವುಗಳನ್ನ ಸಮಾನಾರ್ಥದೊಳಗ ಬಳಸ್ತಾರ. ಅನೇಕ ಕಡೆ ಸೂಫಿಗಳನ್ನ ಶರಣರಂತೇಳಿ ಕರೀತಾರ. ಹಿಂಗಾಗಿ ಅವರ ತತ್ವ ಪದಗಳು ಸೂಫಿ ಮತ್ತು ಶರಣ ತತ್ವಗಳ ಮಹಾಸಂಗಮವಾಗ್ಯಾವ. 19ನೇ ಶತಮಾನದ ಅಂತ್ಯದವರೆಗೆ ಕನ್ನಡಿಗರಿಗೆ ವಚನಗಳು ಪ್ರಕಟಿತ ಗ್ರಂಥ ರೂಪದೊಳಗ ಲಭ್ಯ ಇರಲಿಲ್ಲ. ವಚನ ಕಟ್ಟುಗಳು ಪೂಜೆಯ ವಸ್ತುಗಳಾಗಿ ಪರಿಣಮಿಸಿದ್ವು. ಇಂಥ ಒಂದು ಸ್ಥಿತಿಯೊಳಗ ಗುರು ಖಾದ್ರಿ ಪೀರ ಅವರು ವಚನಗಳನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅವುಗಳೊಳಗಿನ ತತ್ವ ಎಲ್ಲ ದೃಷ್ಟಿಯಿಂದನೂ ಸೂಫಿ ತತ್ವಕ್ಕೆ ಸಮನಾಗಿ ಅವು ಅಂತೇಳಿ ಸೂಚಿಸಿದ್ರು. ಅಷ್ಟೇ ಅಲ್ಲದೆ ಅವರು ವಿಶ್ವಜ್ಯೋತಿ ಬಸವಣ್ಣನವರ ಅನುಯಾಯಿಯಾಗಿದ್ರು ಮತ್ತು ಬಸವಣ್ಣನೇ ತಮ್ಮ ಪ್ರಾಣ ಅಂತೇಳಿ ಸಾರಿದ್ರು. ಅವರ ವಿಚಾರಗಳು ಮುಖ್ಯವಾಗಿ ಬಸವಣ್ಣನವರ ವಿಚಾರಗಳು ಒಂದಿಗೆ ಬಹಳಷ್ಟು ಸಾಮ್ಯತೆಯನ್ನು ಹೊಂದುತ್ತವೆ. ನಮ್ಮೊಳಗಿನ ಮಹಾಗಣದ ಪೂಜೆ ಮಾತ್ರ ನಿಜವಾದ ಪೂಜೆ ಅನ್ನೋದು ಇವರಿಬ್ಬರ ನಿಲುವಾಗ್ಯದ. ನಮ್ಮೊಳಗಿನ ಆತ್ಮಶಕ್ತಿಯಾದ ಮಹಾಗಣದ ಅರಿವು ಮೂಡಿದಾಗಲೇ ನಮಗ ವಿಶ್ವದ ಅಖಂಡತ್ವದ ಪ್ರಜ್ಞೆ ಮೂಡ್ತದ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ತೀವ್ರತೆ ಉಂಟಾಗ್ತದ. ಜೀವಕುಲ ಒಂದ, ಜೀವಕುಲದ ಭಾಗವಾದ ಮಾನವ ಕುಲ ಒಂದ. ಸಕಲ ಜೀವಿಗಳ ಜೊತೆಗೆ ಸಮತತ್ವದಿಂದ ಕೂಡಿದ ಶಾಂತಿಯುತ ಸಹಬಾಳ್ವೆನೇ ಪರಮಾನಂದವನ್ನ ನೀಡುತ್ತದೆ. ಎಲ್ಲ ಭಾಷೆಗಳು, ಎಲ್ಲ ಜನಾಂಗಗಳು, ಎಲ್ಲ ದೇಶಗಳು ಮಾನವರ ಉದ್ಧಾರಕ್ಕಾಗಿ ಇರಬೇಕು. ಮಾನವನ ಉದ್ಧಾರವನ್ನ ಯಾವುದೇ ಬಾಹ್ಯ ಶಕ್ತಿ ಮಾಡೋದಿಲ್ಲ. ತನ್ನೊಳಗಿನ ಅಂತಃಸಾಕ್ಷಿ ಅನ್ನುವಂತ ಮಹಾಗಣಕ್ಕೆ ಶರಣಾಗಬೇಕು, ಶರಣೆನ್ನಬೇಕು. ಆ ಒಳದನಿಗೆ ಹೋಗೊಟ್ಟು ಅದು ಹೇಳಿದ ಪ್ರಕಾರ ಬದುಕುವುದರ ಮೂಲಕ ಮಾನವ ಏಕತೆಯನ್ನ ಸಾಧಿಸಬೇಕು. ಅವಾಗ ಮಾನವನ ಉದ್ಧಾರ ಆಗ್ತದೆ. ಹಿಂಗ ಮಾನವರಿಂದ ಮಾತ್ರ ಮಾನವರ ಉದ್ಧಾರ ಸಾಧ್ಯನೇ ಹೊರತು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅಲ್ಲದೆ ಮಾನವ ತನ್ನೊಳಗಿನ ದೇವರಿಗೆ ಶರಣಾಗತನಾದ ಮೇಲೆ ಜಗತ್ತಿನ ರಾಜ, ಧನಿಕ ಮುಂತಾದ ಶಕ್ತಿಗಳಿಗೆ ತಲೆಬಾಗಬೇಕಿಲ್ಲ. ಇದು ಗುರು ಖಾದ್ರಿ ಪೀರ ಅವರ ನಿಲುವಾಗಿದೆ. ಮಾನವ ಪ್ರೇಮ ಈ ಜಗತ್ತನ್ನ ಆಳಬೇಕೇ ಹೊರತಾಗಿ ಯಾವುದೇ ಸ್ವಾರ್ಥ ಶಕ್ತಿ ಆಳಬಾರದು ಅನ್ನೋದು ಸೂಫಿ ಶರಣರ ಸಿದ್ಧಾಂತದ ಮಹಾವಕ್ತಾರರಾಗಿ ಇಡೀ ಜಗತ್ತಿಗೆ ಆದರ್ಶವಾಗಿ ನಿಲ್ತಾರ. ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವರಿಂದ ಮಾನವರು ಉದ್ಧಾರವಾಗಲಿ ಅನ್ನೋದು ಅವರ ಘೋಷವಾಕ್ಯ ಆಗಿತ್ತು. ಪ್ರೀತಿಯನ್ನ ತಿಳಿ, ಭೇದವನ್ನ ಅಳಿ ಅನ್ನೋದು ಅವರ ತತ್ವಪದಗಳ ಸಾರಾಂಶವಾಗ್ಯದ. ಗುರು ಖಾದ್ರಿ ಪೀರ ಅವರಿಗೆ ಪ್ರೀತಿಯೇ ದೇವರು, ಪ್ರೀತಿಯೇ ಧರ್ಮ, ಪ್ರೀತಿ ಇಲ್ಲದ ಎಲ್ಲಾನು ಹುಸಿ ಅಂದ್ರೆ ಸುಳ್ಳು ಮತ್ತು ನಿರರ್ಥಕ ಅನ್ನೋದು ಅವರ ಅಚಲ ನಿರ್ಧಾರ ಆಗಿತ್ತು. ಸಕಲ ಜೀವಾತ್ಮರಿಗೆ ತೋರುವಂತ ಪ್ರೀತಿ ಮಾತ್ರ ಈ ಜಗತ್ತಿನೊಳಗ ಶಾಶ್ವತವಾಗಿ ಜಯಶಾಲಿ ಆಗುವಂತದ್ದು ಅನ್ನೋದನ್ನ ಅವರು ಬದುಕಿನುದ್ದಕ್ಕೂ ಪ್ರತಿಪಾದನೆ ಮಾಡಿದರು. ಖಾದ್ರಿ ಪೀರ ಅವರ ಪೂರ್ವಜರು ಪೈಗಂಬರರ ಅಳಿಯ ಹಜರತ್ ಅಲಿ ಅವರ ವಂಶಸ್ಥರು. 700 ವರ್ಷಗಳಷ್ಟು ಹಿಂದ ಇರಾಕ್ ರಾಜಧಾನಿ ಬಗದಾದ್ನಿಂದ ಖ್ಯಾತ ಸೂಫಿ ಸಂತ ಮೆಹಬೂಬೆ ಸುಬಾನಿ ಅವರ ಮೊಮ್ಮಗ ಸೈಯದ್ ಅಲಿ ಉಲ್ಲಾ ಶಾ ಖಾದ್ರಿ ಅವರು ತಮ್ಮ 13ನೇ ವಯಸ್ಸಿನೊಳಗ ಒಂಟಿಯಾಗಿ ಭಾರತಕ್ಕೆ ಬರ್ತಾರ. ಸಾಲುಗುಂದ ಗ್ರಾಮದೊಳಗ ಸೈಯದ್ ಶಾ ಮೊಯಿನುದ್ದೀನ್ ಖಾದ್ರಿ ಮತ್ತು ಬಿಜಾಪುರದ ಸೂಫಿ ಆಶಂಪೀರ್ ಸಂತತಿಯ ಯೂಸುಫ್ ಹುಸೇನಿ ಅವರ ಪುತ್ರಿ ಸೈಯದಾ ಸೋಗ್ರಾಬಿ ಸಾಹೇಬ್ ಬೀಬಿ ಪುಣ್ಯ ದಂಪತಿಗಳ ಉದರದೊಳಗ 1822 ಮೇ 11ನೇ ತಾರೀಕಿಗೆ ಅಂದ್ರ ಸೋಮವಾರ ದಿನಕ್ಕ ಆಲಾ ಹಜರತ್ ಇಮಾಮ್ ಸೈಯದ್ ಅಬ್ದುಲ್ ಖಾದಿರ್ ಖಾದ್ರಿ ಅಸ್ನಿ ಉಲ್ ಹುಸೈನಿ ಆಶಮಿ ಅಂದ್ರ ಗುರು ಖಾದ್ರಿ ಪೀರ ಅವರು ಜನಿಸ್ತಾರ. ಸಹಾನುಭೂತಿ, ಮಾನವತಾವಾದ, ಸರ್ವಧರ್ಮ ಸಮಾನತೆ ಮತ್ತು ಜಾತ್ಯತೀತತೆಯನ್ನ ಮೈಗೂಡಿಸಿಕೊಂಡ ಜ್ಞಾನಾಕಾಂಕ್ಷಿಗಳಾದ ಇವರು ತಂದೆಯವರಿಂದ ಖಿಲಾಫತ್ ಅಂದ್ರೆ ಜ್ಞಾನ ದೀಕ್ಷೆಯನ್ನ ಪಡ್ಕೊಂಡು ಗುರುಪೀಠವನ್ನ ಅಲಂಕರಿಸ್ತಾರ. ತಮ್ಮ 22ನೇ ವಯಸ್ಸಿನೊಳಗ ಬಿಜಾಪುರದ ಮಹಾನ್ ಸೂಫಿಯಾದ
ಅಮೀನುದ್ದೀನ್ ಅಲಾ ಶೇರ್ ಎ ಖುದಾ ಬಿಜಾಪುರಿ ಅವರ ಸಂತತಿಯ ಅಸಾದುಲ್ಲಾ ಹುಸೇನಿ ಅವರ ಪುತ್ರಿ ಸೈಯದಾ ಬಿಬಿ ಜೈನಬ್ ಅವರ ಸಂಗಡ ವಿವಾಹವನ್ನ ಮಾಡ್ಕೊಳ್ತಾರೆ. ಉರ್ದು ಭಾಷೆಯೊಳಗ ಫೈಜುಲ್ ಐದರ್ಯ, ಕನ್ನಡ ಭಾಷೆಯೊಳಗ ಜ್ಞಾನ ಸಮುದ್ರ ಮತ್ತು ಹಿಂದಿ ಭಾಷೆಯೊಳಗ ಸಾಕ್ಷಾತ್ಕಾರ ಅನ್ನುವಂಥ ತತ್ವದ ರೂಪದ ಮಹಾನ್ ಕೃತಿಗಳನ್ನ ರಚಿಸಿದ್ರು. ಈ ಗ್ರಂಥಗಳೊಳಗ ವ್ಯಕ್ತವಾದ ಎಲ್ಲಾ ಪದ್ಯಗಳ ಕೊನೆಯೊಳಗ ಗುರು ಖಾದ್ರಿ ಪೀರ ಅನ್ನುವಂಥ ಅಂಕಿತ ನಾಮದಿಂದ ಮೆಹಬೂಬೆ ಸುಬಾನಿ ಪೀರಾನೆ ಪೀರ್ ದಸ್ತಗೀರ್ ಅವರಿಗೆ ಅರ್ಪಣೆ ಮಾಡಿ ಕೊನೆಗೊಳಿಸ್ತಾರ. ಜ್ಞಾನ ಸಮುದ್ರ ಭಾಗ 1ರೊಳಗ 255 ತತ್ವಪದಗಳದಾವ್. ಭಾಗ 2ರೊಳಗ 172 ತತ್ವಪದಗಳದಾವ್. ಜ್ಞಾನ ಸಮುದ್ರ ಗ್ರಂಥದೊಳಗಿನ ತತ್ವಪದಗಳನ್ನ ಗುರು ಖಾದ್ರಿ ಪೀರ ಅವರ ಶಿಷ್ಯರಾಗಿದ್ದ ದಿವಂಗತ ಮದಿರೆ ತಿಮ್ಮಪ್ಪ ಮತ್ತು ಅವರ ಮಗ ರಂಗಪ್ಪ ಸಾಲುಗುಂದ ಅವರು ಏಕತಾರದೊಂದಿಗೆ ಸುಶ್ರಾವ್ಯವಾಗಿ ಹಾಡೋದನ್ನ 1971ರೊಳಗ ಕಂಡು ಎಎಸ್ ಖಾದ್ರಿ ಅವರು ಆಕರ್ಷಿತರಾದರು. 1973ರೊಳಗ ಶಿಷ್ಯ ವೃಂದದ ಸಹಕಾರದಿಂದ ಭಜನಾ ಮಂಡಳಿ ರಚಿಸಿ ಈ ತತ್ವಪದಗಳನ್ನ ಸಿಂಧನೂರು, ಆಲೂರು, ಅದ್ವಾನಿ, ಹೊಸಪೇಟೆ ಮತ್ತು ಬಳ್ಳಾರಿ ತಾಲೂಕುಗಳೊಳಗ ಜನಪ್ರಿಯಗೊಳಿಸಿದ್ರು. ಕ್ರಿಸ್ತಶಕ 2000ರೊಳಗ ಜ್ಞಾನ ಸಮುದ್ರ ಗ್ರಂಥವನ್ನ ಪ್ರಕಟಿಸಿದ್ರು ಅಂತೇಳಿ ಆರ್ ಅಬ್ದುಲ್ ವಾಬ್ ಖಾದ್ರಿ ಅವರು ಜ್ಞಾನ ಸಮುದ್ರ ಗ್ರಂಥದ ಬೆನ್ನುಡಿಯೊಳಗ ಬರೀತಾರ. 2003ರೊಳಗ ಜ್ಞಾನ ಸಮುದ್ರ ಭಾಗ 2 ಪ್ರಕಟ. ಇಸ್ಲಾಂ ಎಂದರೆ ಶಾಂತಿಯೋ ಜಾಣ, ತಿಳಿದು ನುಡಿಯುವುದೇ ಸುಜ್ಞಾನ, ಹುರುಪೆ ಮುಖತಿಯ ತಿಳಿಯದೆ ಹ್ಯಾಂಗ ತಿಳಿತೈತು ಕುರಾನ ಅಂತೇಳಿ ಗುರು ಖಾದ್ರಿ ಪೀರ ಅವರು ಬರೆದು ಮುಲ್ಲಾ ಮೌಲ್ವಿಗಳಿಗೆ ಸವಾಲಾಗ್ತಾರ. ಕುರಾನ್ ಒಳಗ ಹುರುಪೆ ಮುಖತಿಯಾತ್ ಅನ್ನುವಂತ 29 ಸಂಕೇತ ಅಕ್ಷರಗಳಾದಾವ. ಅಲಿಫ್, ಲಾಮ್, ಮೀಮ್, ಯಾಸಿನ್ ಮುಂತಾದ ಈ ಸಂಕೇತ ಅಕ್ಷರಗಳಿಗೆ ಎಲ್ಲಿನೂ ಕೂಡ ಅರ್ಥ ಸಿಗೋದಿಲ್ಲ. ಸೂಫಿಸಂನೊಳಗ ಇವುಗಳಿಗೆ ಗೌಪ್ಯವಾಗಿ ಅರ್ಥ ತಿಳಿಸಲಾಗ್ತದ. ಇದರಿಂದ ನಮಗ ಕಂಡು ಬರೋದೇನಂದ್ರ ಗುರು ಖಾದ್ರಿ ಪೀರ ಅವರಿಗೆ ಇವುಗಳ ಅರ್ಥ ತಿಳಿದದ ಅಂತೇಳಿ. ಆದುದರಿಂದ ಉರುಫೆ ಮುಕ್ತಿಯಾತ್ ತಿಳಿಯದೆ ಕುರಾನ್ ತಿಳಿಯೋದಿಲ್ಲ ಅಂತೇಳಿ ಸಾದಿಕ್ ಹುಸೇನ್ ಖಾದ್ರಿ ಅಲ್ ಅನ್ಸಾರಿ ಅವರು ಜ್ಞಾನ ಸಮುದ್ರಕ್ಕೆ ಬರೆದ ಮುನ್ನಡಿಯೊಳಗ ತಿಳಿಸ್ತಾರ. ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವರಿಂದ ಮಾನವರು ಉದ್ಧಾರವಾಗಲಿ ಅನ್ನುವಂತ ಸಂದೇಶದ ಜೊತೆಗೆ ಗುರು ಖಾದ್ರಿ ಪೀರ ಅವರು ಗ್ರಾಮ್ಯ ಭಾಷೆಯೊಳಗ ತತ್ವಪದಗಳನ್ನ ಬರೆದು ಕುರಾನ್ ತಿರಳನ್ನ ಮತ್ತು ಶರಣರ ವಚನಗಳ ತಿರಳನ್ನ ಒಂದಾಗಿಸಿ ಲೋಕಾರ್ಪಣೆ ಮಾಡ್ತಾರೆ. ತತ್ವಪದಗಳು ಜನಪದ ತತ್ವಜ್ಞಾನವನ್ನು ಒಳಗೊಂಡಿರ್ತಾವ. ವಿಶ್ವಮಾನ್ಯವಾದ ಧರ್ಮ ತತ್ವಗಳನ್ನ ಜನಪದ ತತ್ವಜ್ಞಾನದ ಜೊತೆಗೆ ಕೂಡಿಸೋದ್ರ ಮೂಲಕ ರಾಯಚೂರು ಭಾಗದ ಕನ್ನಡ ಜನರ ಭಾಷೆಯೊಳಗ ಸಾಮರಸ್ಯದ ಸಾಹಿತ್ಯ ಸೃಷ್ಟಿಸಿದ ಕೀರ್ತಿ ಗುರು ಖಾದ್ರಿ ಪೀರ ಅವರಿಗೆ ಸಲ್ತದ. ಆ ಮೂಲಕ ಮೂಲಭೂತವಾದಿಗಳು ತಿಳಿಯದಂತ ಧರ್ಮದ ತಿರಳನ್ನ ಜನಸಾಮಾನ್ಯರಿಗೆ ನೀಡಿ ಅವರ ಬದುಕನ್ನ ಅರ್ಥಪೂರ್ಣಗೊಳಿಸ್ತಾರೆ. ಗುಡಿಗುಂಡಾರದ ಜಗಳವೇ ಹಾಕುವ ಯಪ್ಪ, ಮಾನವನಿಗೆ ಮಾನವನು ತಾ ತಿಳಿಯಬೇಕು. ಎಲ್ಲರೊಳಗೆ ಜೀವ ಶಿವನಾಗಿರುವಾಗ ಗುಡಿ ಕಟ್ಟಿ ಅವನಿಗೆ ಬಂಧನವ್ಯಾಕು. ಶಿವ ಕಾಣಲಿಲ್ಲ ನೀ ಶಿವನು, ನಿನ್ನ ದೇಹದ ಗುಡಿಯೊಳಗೆ ಕುಂತಾನು ಅವನು. ನೀನೇ ಗುಡಿಯಾಗಿ ಗುಡಿ ಕಟ್ಟುವುದ್ಯಾಕೋ, ಸಾಕಪ್ಪ ಸಾಕು ನಿನ್ನ ಗುಡಿ ಜನಗಳ ಸಾಕು.